ರೈಟ್, ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಅಲ್ಲಿನ ಸ್ಥಳೀಯರು ಹಾಕಿರ್ತಕ್ಕಂಥದ್ದು. ಕಾಶ್ಮೀರದ ನಿವಾಸಿ ಜುನೈದ್, ಫತೇಶ್ ಕುಮಾರ್, ವಿಕ್ಕಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತದು ವಿಚಾರಣೆಗೆ ಬರ್ತಾ ಇದೆ. ಅಂದರೆ ಜುಡಿಷಿಯಲ್ ಎನ್ಕ್ವೈರಿ ಆಗಲಿ ಅಂತ ನೀವು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸ್ಥಳೀಯರು. ಅವರಿಗೆ ಬೇರೆ ತನಿಖೆಗಳ ಬಗ್ಗೆ ನಂಬಿಕೆ ಇಲ್ಲದಿರಬಹುದು, ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಇರಬೇಕು. ಆ ಥರ ಅರ್ಜಿ ಹಾಕ್ಕೊಳ್ಳೋದಕ್ಕೆ ಅವಕಾಶ ಇದೆ ನಮ್ಮ ಕಾನೂನಲ್ಲಿ, ಹಾಕ್ಕೊಂಡಿದ್ದಾರೆ. ಬಟ್ ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. NIA ತನಿಖೆ ನಡೀತಾ ಇದೆ, ಅದೇ ಸಾಕು ಅಂತಾರ ಅಥವಾ ಜುಡಿಷಿಯಲ್ ಎನ್ಕ್ವೈರಿಗೆ ಅಸ್ತು ಅಂತಾರ, ಅದನ್ನು ನೋಡಬೇಕು. ಅದು ವಿಚಾರಣೆಗೆ ಬರುತ್ತೆ. ಇವತ್ತೇ ವಿಚಾರಣೆಯನ್ನು ಕೈಗೆತ್ಕೋತಾ ಇದ್ದಾರೆ ನ್ಯಾಯಾಂಗ. ಓಕೆ, ತಗೊಂಡಿಲ್ಲ, ರೈಟ್, ವಿಚಾರಣೆಗೆ ತಗೊಂಡಿಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಲ್ಲಿನ ಸ್ಥಳೀಯ ಕೆಲ ನಿವಾಸಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಪಹಲ್ಗಾಮ್ ಹಿಂದೂಗಳ ನರಮೇಧ ಇದೆಯಲ್ಲ, ಇದನ್ನು ನ್ಯಾಯಾಂಗ ತನಿಖೆ ಆಗಬೇಕು, ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಈಗ ಛೀಮಾರಿ ಹಾಕಿದೆ. ಕಾಶ್ಮೀರ ನಿವಾಸಿಯ ಇವರೆಲ್ಲ ಹಾಕಿದ್ದು. ಸಮಯವನ್ನು ಹಾಳು ಮಾಡಬೇಡಿ ಅಂತ ಛೀಮಾರಿ ಹಾಕಿದೆ. ನಿಮ್ಮ ಅರ್ಜಿಯನ್ನು ಪುರಸ್ಕರಿಸಲು ನಮ್ಮ ಬಳಿ ಸಮಯ ಇಲ್ಲ. ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಅಂದರೆ ಏನು ಕ್ರಮ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಸರಿಯಾಗಿದೆ, ಅದಕ್ಕೆ ನಾವು ಡೈರೆಕ್ಷನ್ಸ್ ಕೊಡೋದಕ್ಕೆ ಬರಲ್ಲ. ಇಂಥ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನ, ಅವರ ತೀರ್ಮಾನನೇ ಅಂತಿಮ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಒಪ್ಪಿಲ್ಲ. ನಾವು ನ್ಯಾಯಾಂಗ ತನಿಖೆಗೆ ಡೈರೆಕ್ಷನ್ಸ್ ಕೊಡೋದಕ್ಕೆ ಬರಲ್ಲ, ಕೊಡಲ್ಲ. ಇಂಥ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರವೇ ಅಂತಿಮ ಅಂತ ಛೀಮಾರಿ ಹಾಕಿದೆ.